ಇದರ ಜೊತೆಯಲ್ಲಿ FRP ಇಡೀ ದೇಶಕ್ಕೆ ಅನ್ವಯ ಆಗುವಂತೆ ಕೊಟ್ಟಿರ್ತೇವೆ ನಾವು. ಇದರ ಹೊರತುಪಡಿಸಿ ಪಂಜಾಬ್ ನಿಮ್ಮ ND ಸರ್ಕಾರದ ಗಠಬಂಧನ ಸರ್ಕಾರ, ಆನಂತರ ಉತ್ತರಾಖಂಡ್, ಉತ್ತರ ಪ್ರದೇಶ, ಹರಿಯಾಣ 4 ರಾಜ್ಯಗಳು ಸ್ಟೇಟ್ ಅಡ್ವೈಸ್ ಪ್ರೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದೇವೆ. ನಿಮಗೇನಾಗೆ ದಾಡಿ? ಮುಖ್ಯಮಂತ್ರಿಗಳು ಸುಳ್ಳು ಹೇಳಿ ರೈತರನ್ನ ನೀವು ತಪ್ಪು ದಾರಿಗೆ ಎಳಿಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ತಮ್ಮ ಕರ್ತವ್ಯವನ್ನು ರೈತರ ಪರವಾಗಿ ಸಂಪೂರ್ಣವಾಗಿ ನಿರ್ವಹಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವತ್ತೂ ರೈತರ ಪರವಾಗಿದ್ದಾರೆ, ಮುಂದೂ ನಾವು ರೈತರ ಪರವಾಗಿರ್ತೀವಿ. ನಿಮ್ಮಂತೆ ಡ್ರಾಮಾ ಮಾಡೋ ಕಂಪನಿ ನಮ್ದಲ್ಲ. ಹಾಗಾಗಿ ಮಾತುಕತೆ ಮಾಡಿ ರೈತರ ಒಂದು ಸಮಸ್ಯೆಗೆ ರೈತರು ಏನು ರಸ್ತೆ ಮೇಲೆ ಕೂತಿದ್ದಾರೆ, ಇದು ಅತ್ಯಂತ ನೋವಿನ ಸಂಗತಿ. ಇದೆ ನಮ್ಮೆಲ್ಲರಿಗೂ ನಾಚಿಕೆ ಪಡಬೇಕು ನಾವೆಲ್ಲರೂ. ಅಂಥದ್ದು ಬಿಟ್ಟು ಅವ್ರನ್ನ ಮಾತುಕತೆ ಮಾಡಿ ಅವ್ರವ್ರ ಮನೆಗೆ ಸುರಕ್ಷಿತವಾಗಿ ಮುಟ್ಟಿಸುವಂಥ ವ್ಯವಸ್ಥೆ ಮಾಡುವಂಥ ಒಂದು ಘೋಷಣೆಯನ್ನು ಮಾಡಿ ಸಮಸ್ಯೆ ಪರಿಹರಿಸ್ರಿ. ಆ ನಂತರ ಉಳಿದ ಪೊಲಿಟಿಕ್ಸ್ ಮಾತಾಡ್ರಿ ನೀವು. ಇದರ ಜೊತೆಯಲ್ಲಿ FRP ಇಡೀ ದೇಶಕ್ಕೆ ಅನ್ವಯ ಆಗುವಂತೆ ಕೊಟ್ಟಿರ್ತೇವೆ ನಾವು. ಇದರ ಹೊರತುಪಡಿಸಿ ಪಂಜಾಬ್ ನಿಮ್ಮ ND ಸರ್ಕಾರದ ಗಠಬಂಧನ ಸರ್ಕಾರ, ಆನಂತರ ಉತ್ತರಾಖಂಡ್, ಉತ್ತರ ಪ್ರದೇಶ, ಹರಿಯಾಣ 4 ರಾಜ್ಯಗಳು ಸ್ಟೇಟ್ ಅಡ್ವೈಸ್ ಪ್ರೈಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದೇವೆ. ನಿಮಗೇನಾಗೆ ದಾಡಿ? ಮುಖ್ಯಮಂತ್ರಿಗಳು ಸುಳ್ಳು ಹೇಳಿ ರೈತರನ್ನ ನೀವು ತಪ್ಪು ದಾರಿಗೆ ಎಳಿಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ತಮ್ಮ ಕರ್ತವ್ಯವನ್ನು ರೈತರ ಪರವಾಗಿ ಸಂಪೂರ್ಣವಾಗಿ ನಿರ್ವಹಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವತ್ತೂ ರೈತರ ಪರವಾಗಿದ್ದಾರೆ, ಮುಂದೂ ನಾವು ರೈತರ ಪರವಾಗಿರ್ತೀವಿ. ನಿಮ್ಮಂತೆ ಡ್ರಾಮಾ ಮಾಡೋ ಕಂಪನಿ ನಮ್ದಲ್ಲ. ಹಾಗಾಗಿ ಮಾತುಕತೆ ಮಾಡಿ ರೈತರ ಒಂದು ಸಮಸ್ಯೆಗೆ ರೈತರು ಏನು ರಸ್ತೆ ಮೇಲೆ ಕೂತಿದ್ದಾರೆ, ಇದು ಅತ್ಯಂತ ನೋವಿನ ಸಂಗತಿ. ಇದೆ ನಮ್ಮೆಲ್ಲರಿಗೂ ನಾಚಿಕೆ ಪಡಬೇಕು ನಾವೆಲ್ಲರೂ. ಅಂಥದ್ದು ಬಿಟ್ಟು ಅವ್ರನ್ನ ಮಾತುಕತೆ ಮಾಡಿ ಅವ್ರವ್ರ ಮನೆಗೆ ಸುರಕ್ಷಿತವಾಗಿ ಮುಟ್ಟಿಸುವಂಥ ವ್ಯವಸ್ಥೆ ಮಾಡುವಂಥ ಒಂದು ಘೋಷಣೆಯನ್ನು ಮಾಡಿ ಸಮಸ್ಯೆ ಪರಿಹರಿಸ್ರಿ. ಆ ನಂತರ ಉಳಿದ ಪೊಲಿಟಿಕ್ಸ್ ಮಾತಾಡ್ರಿ ನೀವು.